ನೀವು ಹುಡುಗನ ಸಂಬಂಧಿಕರಾದ್ರೆ ಅವ್ರು ಯಾರು? ಹುಡುಗನ್ನ ಅವರೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು. ನಾನೇನೋ ಅವರೇ ಹುಡುಗನ ತಾಯಿ ಅನ್ಕೊಂಡೆ. ನಮಸ್ತೆ ಮೇಡಮ್, ನಾವು ಆ ಹುಡುಗನ ಪೇರೆಂಟ್ಸು. ನಮಸ್ತೆ, ನನ್ನ ಹೆಸರು ಶ್ಯಾಮ್ಲಾ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಟೈಮ್ ಸರಿಯಾಗಿ ನನ್ನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಓಕೆ. ನಾನು ಅದೇ ರೋಡಲ್ಲಿ ಹೋಗ್ತಿದ್ದೆ. ಹುಡುಗನ್ನ ಅಲ್ಲಿ ನೋಡಿದ ಮೇಲೆ ಮನಸ್ಸಿಗೆ ತುಂಬಾ ನೋವಾಯಿತು. ತಕ್ಷಣ ನನ್ನ ಕಾರಲ್ಲಿ ಕರ್ಕೊಂಡು ಬಂದೆ. ದೇವತೆ ತರ ಬಂದು ನಮ್ಮ ಹುಡುಗನ ಕಾಪಾಡಿದಿರಾ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಋಣ ಅಂತೆಲ್ಲ ಯಾಕಂತೀರ ಬಿಡಿ. ನನಗೂ ನಿಮ್ಮ ಹುಡುಗನ ಥರ ಮಗ ಇದ್ದ. ಹೋಗಿ ನೋಡಿ. ರಾಕಿ, ಓ ಸಾರಿ, ರಾಕಿಗೆ ಏನೂ ಆಗಲ್ಲ ರೀ. ಟೈಮಲ್ಲಿ ನೀವಲ್ಲಿ ಇರ್ಲಿಲ್ಲ ಅಂತಿದ್ರೆ ನಮ್ಮ ರಾಕಿ ಪರಿಸ್ಥಿತಿ ಏನಾಗಿರ್ತಿತ್ತು. ನಿಮಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಎಲ್ಲ ದೇವ್ರ ದಯೆ. ಆ ಟೈಮ್ಗೆ ನಾನಲ್ಲಿ ಇದ್ದಿದ್ರಿಂದ ಇದನ್ನ ಮಾಡಕ್ಕಾಯ್ತು. ಸಾರಿ ರೀ, ನಾನು ಅರ್ಜೆಂಟ್ ಹೋಗ್ಬೇಕು. ನೀವು ಹುಡುಗನ್ ನೋಡ್ಕೋತೀರಲ್ವಾ? ಹುಡುಗ ಹುಷಾರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಇಟ್ಸ್ ಓಕೆ. ಅವರು ಟೈಮ್ಗೆ ಸರಿಯಾಗಿ ಕರ್ಕೊಂಡು ಬರದೇ ಹೋಗಿದ್ರೆ ಹುಡುಗನ್ ನೀವು ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಬಟ್ ಆಗ್ಲೇ ಬ್ಲಡ್ ತುಂಬಾ ಲಾಸ್ ಆಗಿತ್ತು. ಟ್ರೀಟ್ಮೆಂಟ್ ಅಂತೂ ಮಾಡ್ತಿದೀವಿ. ಡಾಕ್ಟರ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮೊಮ್ಮಗ ಕ್ಷೇಮವಾಗಿ ಆಚೆ ಬರಬೇಕು. ಅಗತ್ಯ ಬಂದರೆ ಸ್ಪೆಷಲಿಸ್ಟ್ನ ಕರೆಸಿ ಡಾಕ್ಟರ್. ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಹಾಸ್ಪಿಟಲಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇಲ್ಲ ಅಂದ್ರೆ ಹೇಳಿ, ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ ಅಣ್ಣ, ಅದ್ಭುತವಾಗಿದೆ. ಅವನ್ ತಲೆಗೆ ಚಿಕ್ಕ ಏಟಾಗಿದ್ಯೋ ಇಲ್ವೋ, ಎಷ್ಟೇ ಖರ್ಚಾದ್ರೂ ಬದುಕ್ಸಿ ಅಂತಿದ್ದೀರಾ. ಅದೇ ನನ್ ಮಗಳು ಒಡವೆಗೋಸ್ಕರ ದುಡ್ಡು ಕೇಳಿದ್ರೆ ಆಮೇಲೆ ನೋಡೋಣ ಅಂದ್ರಿ. ನಿಮ್ ಪಕ್ಷಪಾತ ಬುದ್ಧಿನ ಚೆನ್ನಾಗೇ ತೋರಿಸ್ತಿದ್ದೀರಾ. ಎಲ್ಲಿ ಏನ್ ಮಾತಾಡ್ತಾ ಇದ್ಯಾ ದಮಯಂತಿ? ನಾನು ನಿನ್ ಸ್ವಂತ ಮಗಳೇ ಅಲ್ವೇನಮ್ಮ? ಶಿವಾನಿ ನಿನ್ ಸ್ವಂತ ಮೊಮ್ಮಗಳೇ ಅಲ್ವಾ? ನಮಗ್ ಮಾತ್ರ ಬರಿಗೈ ತೋರ್ಸಿದ್ರಿ. ಅವನು ನಮ್ ರಕ್ತಾನೇ ಅಲ್ಲ. ಅವನಿಗೋಸ್ಕರ ಎಲ್ರೂ ಆತಂಕ ಪಡ್ತಿದ್ದೀರಾ. ಎಷ್ಟು ಖರ್ಚಾದ್ರೂ ಮಾಡ್ತೀನಿ ಅಂತಿದ್ದೀರಾ. ನಿನಗೆಷ್ಟು ಸಾರಿ ಹೇಳಬೇಕು ದಮಯಂತಿ, ರಾಕಿ ನನ್ನ ಮಗ ಅಂತ. ನೀನ್ ಹೆತ್ ಮಗ ಅಲ್ಲ ಅಲ್ವೇನಣ್ಣ? ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ ಅಲ್ಲ ತಾನೇ? ನಾನು ದತ್ತಕ್ಕೆ ತಗೊಂಡಿರೋ ಮಗ ಹೆತ್ತ ಮಗನಿಗಿಂತ ಹೆಚ್ಚು. ಅದೇಂಗಾಗತ್ತಣ್ಣ? ಚಿಕ್ಕಮ್ಮ ನನ್ನ ದತ್ತು ತಗೊಂಡಿದ್ ಮಾತ್ರಕ್ಕೆ ನಾನ್ ಚಿಕ್ಕಮ್ಮನ್ ಸ್ವಂತ ಮಗಳೇನಲ್ವಲ್ಲ. ನಾನ್ ನಿಮ್ ರಕ್ತ ತಾನೇ. ಇಂಥ ಟೈಮಲ್ಲಿ ಅಂಥ ಮಾತೆಲ್ಲ ಯಾಕಕ್ಕ? ಚಿಕ್ಕಮ್ಮ ನಂಗೋಸ್ಕರ ಯಾವ ಖರ್ಚು ಮಾಡಿಲ್ಲ ತಮ್ಮಯ್ಯ. ಆದ್ರೆ ಈಗ ಆ ರಾಕಿಗೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡಕ್ ತಯಾರಾಗಿದ್ದೀರಾ. ಶಿವಾನಿಗೆ ಎಷ್ಟು ಒಡವೆ ಬೇಕೋ ಅಷ್ಟು ಒಡವೆ ಮಾಡ್ಸೋಣ ದಮಯಂತಿ. ಅನಾವಶ್ಯಕವಾಗಿ ಇಲ್ಲಿ ಜಗಳ ಮಾಡಬೇಡ. ಇದು ಒಡವೆ ಬಗ್ಗೆ ಜಗಳ ಅಲ್ಲಮ್ಮ. ನನ್ ಮನ್ಸಲ್ಲಿರೋ ನೋವ್ನ ಆಚೆ ಹಾಕ್ತಿದ್ದೀನಿ. ನಿನ್ ಸ್ವಂತ ಮಗಳು ಬಾಯ್ ಬಿಟ್ಟು ಕೇಳಿದ್ರೆ ಇಲ್ಲ ಅಂದ್ರಿ.
ಈಗ ನೋಡಿದ್ರೆ ಯಾವನಿಗೋಸ್ಕರನೋ ರಾಕಿ ಯಾವನೋ ಅಲ್ಲ ದಮಯಂತಿ. ಪದೇ ಪದೇ ಅದೇ ಮಾತೇನಾದ್ರೂ ಅಂದ್ರೆ ಮರ್ಯಾದೆ ಇರಲ್ಲ. ರಾಕಿ ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನೀನ್ ಹೀಗೆಲ್ಲ ಮಾತಾಡೋದು ಒಳ್ಳೇದಲ್ಲ ದಮಯಂತಿ. ನಾನ್ ಏನ್ ಮಾತಾಡಿದ್ರು ಕೆಟ್ಟ ಅಮ್ಮ. ಅಕ್ಕ ಇದು ಮನೆ ಅಲ್ಲ, ದಯವಿಟ್ಟು ಸುಮ್ನಿರು. ಅದಲ್ಲ ತಮ್ಮಯ್ಯ, ಆ ರಾಕಿ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ನಾನ್ ಸುಮ್ಮನೆ ಇರಲ್ಲ ದಮಯಂತಿ. ನೋಡು, ಜಗಳ ಮಾಡದೆ ಮನೆಗೆ ಹೋಗೀಗ. ಓಹೋ, ಇಲ್ಲಿ ಜಗಳ ಮಾಡಬಾರ್ದಾ? ಸರಿ, ಮನೆಯಲ್ಲೇ ಜಗಳ ಮಾಡ್ತೀನಿ. ಹೋಗೋ. ಸಾರಿ ಡಾಕ್ಟರ್, ನಮ್ಮ ಹುಡುಗನಿಗೇನೂ ಆಗಲ್ಲ ತಾನೆ? ಸಿಚುವೇಶನ್ ಕ್ರಿಟಿಕಲ್ ಆದರೆ ಹೇಳಿ, ಬೇರೆ ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಈ ಕಂಡೀಷನ್ನಲ್ಲಿ ಹುಡುಗನ್ನ ಶಿಫ್ಟ್ ಮಾಡೋದು ರಿಸ್ಕು ಸರ್. ಹುಡುಗಂಗೆ ಪ್ರಜ್ಞೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ. ದೇವ್ರ ಹತ್ರ ಬೇಡ್ಕೊಳ್ಳಿ. ಭಗವಂತ, ಅಯ್ಯೋ ಹೊಸವ್ರೆ, ರಾಕಿಗೆ ಏನು ಆಗಲ್ಲ ರೀ. ನೀವು ಧೈರ್ಯವಾಗಿರಿ, ಅಳಬೇಡಿ. ಸುಮ್ಮನೆ ರೀ ಹೊಸವ್ರೆ, ಅಳಬೇಡಿ. ನನ್ನ ಮಾತು ಕೇಳಿ ಹೊಸವ್ರೆ, ಸುಮ್ಮನೆ ರೀ ಪ್ಲೀಸ್. ಹೊಸವ್ರೆ, ನೀವು ಧೈರ್ಯವಾಗಿರಿ. ರಾಕಿ ಕ್ಷೇಮ ವಾಪಸ್ ಬರ್ತಾನೆ. ಡಾಕ್ಟರ್, ರಾಕಿ, ಐ ಆಮ್ ವೆರಿ ಸಾರಿ. ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ, ಆದರೆ ಹುಡುಗಂಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ನಮ್ ರಾಕಿಗೆ ಪ್ರಜ್ಞೆ ಬರೋದಕ್ಕೆ ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಡಾಕ್ಟರ್? ಇಷ್ಟೊತ್ತಿಗೆ ಪ್ರಜ್ಞೆ ಬರಬೇಕಿತ್ತು ಮೇಡಮ್. ಇನ್ನೂ 1 or 2 ಅವರ್ಸಲ್ಲಿ ಹುಡುಗಂಗೆ ಪ್ರಜ್ಞೆ ಬರಲಿಲ್ಲ ಅಂದರೆ ಕೋಮಾಗಿ ಹೋಗೋ ಸಾಧ್ಯತೆ ಇದೆ. ಹಾಗೆ ಹೇಳ್ಬೇಡಿ ಡಾಕ್ಟರ್, ಏನಾದ್ರೂ ಮಾಡಿ. ಡೂ ಸಮಥಿಂಗ್ ಡಾಕ್ಟರ್. ನಮ್ ರಾಕಿ ಕೋಮಾಗ್ ಹೋಗದಿರೋ ತರ ಕಾಪಾಡಿ. ನಾವು ಮಾಡಬೇಕಾದ್ದೆಲ್ಲ ಮಾಡಿದ್ದೀವಿ. ಆ ದೇವರೇ ನಿಮ್ಮ ಹುಡುಗಂಗೆ ಪ್ರಜ್ಞೆ ಬರೋ ಮಾಡಬೇಕು. ಐ ಆಮ್ ವೆರಿ ಸಾರಿ. ಸುಮ್ಮನೆ ರೀ. ರಾಕಿ ಏನೂ ಆಗಲ್ಲ, ನೀವು ಅಳಬೇಡಿ. ಏನಾಗಲ್ಲ ಬಸ್ಸು, ರಾಕಿ ಖಂಡಿತವಾಗ್ಲೂ ಕಂಡ್ಬಿಡ್ತಾನೆ. ಆತಂಕ ಪಡಬೇಡಿ. ಅದಕ್ಕೆ 1 ಅವರಲ್ಲಿ ರಾಕಿ ಪ್ರಜ್ಞೆ ಬರುತ್ತೆ. ಡಾಕ್ಟರ್ಸ್ ಇದಾರಲ್ವಾ? ಇಲ್ಲ,
ನನ್ನ ರಾಕಿನ ದೇವ್ರ ಕಾಪಾಡ್ತಾನೆ. ಹೋಗಿ ದೇವ್ರ ಹತ್ರ ನಾನು ಮೊರೆ ಇಡ್ತೀನಿ. ನನ್ನ ರಾಕಿನ ನನ್ನಿಂದ ದೂರ ಮಾಡ್ಬಿಡ ಅಂತ ಬೇಡ್ಕೊಂತೀನಿ. ಹೊಸವ್ರೆ ಅಖಿಲ್, ರಾಕಿ ಹತ್ರ ನಾನು ಇರ್ತೀನಿ. ಹೊಸವ್ರ ಜೊತೆ ನೀನು ಹೋಗು. ಸರಿ ಅಣ್ಣ, ನಾನು ಹೋಗ್ತೀನಿ. ಏನಮ್ಮ ಇದು? ನಾನು ಹೆತ್ತ ಮಗನ್ನ, ನನ್ನ ಕಣ್ಣಾಗಿರೋ ಮಗನ್ನ ನನ್ನಿಂದ ದೂರ ಮಾಡ್ತೀಯ? ಅವನಿಲ್ಲ ಅಂದ್ರೆ ನಾನು ಹೇಗ್ ಬದುಕ್ಲಿ? ಯಾಕಮ್ಮ, ಯಾಕೆ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ವರ್ತಿಸ್ತಿದ್ಯಾ? ನಾನೇನ್ ತಪ್ಪು ಮಾಡಿದ್ದೀನಿ ತಾಯಿ? ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ದಿರೋ ನನ್ ಮಗ ಏನ್ ಪಾಪ ಮಾಡಿದಾನೆ? ನನ್ ಮೇಲೆ ಯಾಕಮ್ಮ ಕೋಪ? ನನ್ ಮೇಲೆ ದಯೆ ತೋರ್ಸು ತಾಯಿ, ನನ್ ಮಗನ ಉಳಿಸು. ಬೇಕಾದ್ರೆ ನನ್ ಜೀವ ತಗೋ. ನನ್ ರೋಕಿಗೇನಾದ್ರೂ ಆದ್ರೆ ನಾನ್ ಬದುಕಿದ್ರು ಸತ್ರು ಒಂದೇ. ಏನ್ ಮಾಡ್ತಿದ್ದೀರಾ? ಬೇಡ ಅಖಿಲ್, ನನ್ ಕಣ್ ಮುಚ್ಚಿದ್ರು ಪರವಾಗಿಲ್ಲ, ರಾಕಿ ಕಣ್ ಬಿಡ್ಬೇಕು. ನನ್ ಜೀವ ಹೋದ್ಮೇಲಾದ್ರೂ ಅಮ್ಮನವರಿಗೆ ಶಾಂತಿ ಆಗುತ್ತೇನೋ. ತಪ್ಪು ತಾಯಿ, ಅಮ್ನೋರು ದಯಾಮಯಿ, ಭಕ್ತರನ್ನವರು ಕಾಪಾಡ್ತಾರೆ ಹೊರತು ಕೋಪಿಸ್ಕೊಳಲ್ಲಮ್ಮ. ಮತ್ಯಾಕ್ ಪುರೋಹಿತ್ರೆ, ನನ್ ಮಗ ಸಾವು ಬದುಕಿನ ನಡುವೆ ಇದ್ದಾನೆ. ಅವನು ಉಳಿಬೇಕು ಅಂದ್ರೆ ನಾನೇ ಸಾಯ್ಬೇಕು. ಹಾಗಂತ ಯಾರಮ್ಮ ಹೇಳಿದ್ದು? ಅಲ್ಲಿ ನೋಡಿ, ಅದು ಅಮ್ನೋರ ಅಖಂಡ ದೀಪ. ಇದು ಅಮ್ನೋರ ಶಕ್ತಿ ರೂಪ. ಆ ದೀಪ ಬೆಳಗ್ತಾ ಇರೋವರೆಗೂ ಅಮ್ನೋರ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರುತ್ತೆ. ಆದ್ರೆ ಅಲ್ಲಿ ನನ್ ಮಗನ್ ಪ್ರಾಣ ದೀಪ ಆರೋಗೋದ್ರಲ್ಲಿದೆ ಪುರೋಹಿತ್ರೆ. ಇಲ್ಲಮ್ಮ, ಅಮ್ನೋರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ನಿಮ್ಮ ಮಗಂಗೋಸ್ಕರ ನೀವು ಪ್ರಾಣತ್ಯಾಗ ಮಾಡೋಕ್ಕೂ ಸಿದ್ಧ ಆಗಿದ್ದೀರಾ ಅಂದ್ರೆ ಪರಿಸ್ಥಿತಿ ಅರ್ಥ ಆಗುತ್ತೆ. ಒಂದು ಕೆಲಸ ಮಾಡಿ, ಅಭ್ಯಂಜನ ಸ್ನಾನ ಮಾಡಿ, ಆ ಅಖಂಡ ದೀಪನ ತಲೆ ಮೇಲಿಟ್ಕೊಂಡು 5 ಸಲ ಅಮ್ನೋರ್ ಸುತ್ತ ಪ್ರದಕ್ಷಿಣೆ ಹಾಕಿ. ಹಾಗ್ ಮಾಡಿದ್ರೆ ನನ್ ಮಗ ಬದುಕ್ತಾನ ಪುರೋಹಿತ್ರೆ? ಖಂಡಿತ ಕಣಮ್ಮ. ಮತ್ತೊಂದು ಮುಖ್ಯವಾದ ವಿಷಯ, ಪ್ರದಕ್ಷಿಣೆ ಮುಗಿಸೋ ತನಕ ಆ ಅಖಂಡ ದೀಪ ಆರೋಗ್ಬಾರ್ದು. ಶುರು ಮಾಡಿ. ನಡೀರಿ ಅದಕ್ಕೆ, ಪುರೋಹಿತರು ಹೇಳ್ದಾಗ ಮಾಡೋಣ. ನಡೀರಿ. ಅಮ್ಮ, ಈಗ ಈ ಅಖಂಡ ದೀಪನ ನೆತ್ತಿ ಮೇಲಿಟ್ಕೊಂಡು 5 ಪ್ರದಕ್ಷಿಣೆ ಹಾಕಿ. ಹುಷಾರು ಹೊತ್ತಿಗೆ.
ಅದಕ್ಕೆ ಹುಷಾರು ಅದಕ್ಕೆ. ಇಲ್ಲಿ ನೋಡಪ್ಪ, ಅಖಂಡ ಜ್ಯೋತಿನ ಇಲ್ಲಿಡಿ. ಸರಿ ಪುರೋಹಿತ್ರೆ. ಈ ಅಮ್ನೋರ್ ಕುಂಕುಮನ ನಿಮ್ಮ ಹುಡುಗನ ಹಣೆ ಮೇಲಿಡಮ್ಮ. ಹುಡುಗ ಹುಷಾರಾಗಿ ಕಂಡ್ಬಿಡ್ತಾನೆ. ಅದಕ್ಕೆ ನಡೀರಿ, ಅಮ್ಮ ಮತ್ತೆ ಅಣ್ಣ ಕಾಯ್ತಿರ್ತಾರೆ. ಆಗ್ಲೇ ಡಾಕ್ಟರ್ ಹೇಳಿರೋ 2 ಗಂಟೆನೂ ಮುಗಿದು ಹೋಯ್ತು. ರಾಕಿ ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಅಣ್ಣ, ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ. ನಿನ್ನ ಹರಕೆ ತೀರ್ಸಿದ್ದೀನಿ. ಇನ್ನು ನಿಂದೆ ಜವಾಬ್ದಾರಿ. ನಿನ್ ಮೇಲೆ ಭಾರ ಹಾಕ್ತಿದ್ದೀನಿ ತಾಯಿ. ನನ್ನ ಮಗನ ಉಳಿಸು. ರಾಕಿ, ರಾಕಿ.
ರಾಕಿ ರಾಕಿ ಏನು ಅಂದ್ರೆ ರಾಕಿ ಕಣ್ಬಿಟ್ಟಿದ್ದಾನೆ.